ಸತತ 1.5 ಗಂಟೆಗಳ ಕಾಲ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ. ಬಹಳಷ್ಟು ಬದಲಾವಣೆಗಳನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ನಿರೀಕ್ಷೆಗಳನ್ನು ಏನು ಇಟ್ಕೊಳ್ಳಲಾಗಿತ್ತು ಅದರಂತೆ ಆಗಿದೆ. ಇದೀಗ ಸೀರೆ, ಪ್ಯಾಂಟ್ ಮತ್ತು ಟಿ ಶರ್ಟ್ಗಳ ದರದಲ್ಲಿ ಇಳಿಕೆಯನ್ನ ಮಾಡಲಾಗಿದೆ. ಇದರ ಜೊತೆಗೆ 7 ಹೈಸ್ಪೀಡ್ ರೈಲ್ ಕಾರಿಡಾರ್ ನಿರ್ಮಾಣ ಮಾಡೋದಕ್ಕೆ ಯಾವೊಂದು ಯೋಜನೆಯನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ಅನಿವಾಸಿ ಭಾರತೀಯರ ಹೂಡಿಕೆ ಹೆಚ್ಚಳಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇವಿ ವಾಹನಗಳ ಬೆಲೆ ಇಳಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. 17 ಜೀವರಕ್ಷಕ ಔಷಧಗಳ ದರದಲ್ಲಿ ಇಳಿಕೆ ಮಾಡಲಾಗ್ತಾ ಇದೆ. ಅದರಲ್ಲೂ ಸೀರೆ, ಪ್ಯಾಂಟ್ ಮತ್ತು ಟಿ ಶರ್ಟ್ಗಳ ದರ ಇಳಿಕೆಯಾಗ್ತಾ ಇದೆ. ಬಹಳಷ್ಟು ಜನ ಈಗ ಶಾಪಿಂಗ್ ಮಾಡುವುದಕ್ಕೆ ಮುಗಿಬಿದ್ರು ಬೀಳಬಹುದು. ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವುದಕ್ಕೆ ಸರ್ವ ಕ್ರಮವನ್ನು ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ. ಅನಿವಾಸಿ ಭಾರತೀಯರ ಹೂಡಿಕೆ, ಇವಿ ವಾಹನಗಳ ಬೆಲೆ ಇಳಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. 17 ಜೀವರಕ್ಷಕ ಔಷಧಗಳ ದರ ಇಳಿಕೆಯನ್ನ ಮಾಡಲಾಗುತ್ತೆ. ನೋಡಿ, ಕ್ಯಾನ್ಸರ್ ಮತ್ತು ಸಕ್ಕರೆ ಕಾಯಿಲೆ ಔಷಧಗಳು ಇನ್ನು ಮುಂದೆ ಇದೊಂದು ಬಿಗ್ ಅನೌನ್ಸ್ಮೆಂಟ್. ಬಟ್ಟೆ ಮತ್ತು ಸೆಣಬು ಉತ್ಪನ್ನಗಳು ಕೂಡ ಆಗ್ಲಿಕ್ಕಿದ್ದಾವೆ. ಸಮುದ್ರ ಉತ್ಪನ್ನಗಳ ಬೆಲೆ ಇನ್ನಷ್ಟು ಇಳಿಕೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ. ಮತ್ತೆ ಬೆಂಗಳೂರಿಗೆ ಬುಲೆಟ್ ರೈಲು ಭಾಗ್ಯ ಸಿಗ್ತಾ ಇದೆ. ಎಲ್ಲಾ ರೀತಿಯ ತಂಬಾಕು ಉತ್ಪನ್ನಗಳ ಬೆಲೆಯನ್ನ ಏರಿಕೆ ಮಾಡಲಾಗ್ತಾ ಇದೆ. ರಕ್ಷಣಾ ವಲಯದ ಆಮದು ಸುಂಕವನ್ನ ಇಳಿಕೆ ಮಾಡಲಾಗ್ತಾ ಇದೆ. ಸಿಎನ್ಜಿ ಗ್ಯಾಸ್ ದರ ಇಳಿಕೆ ಮಾಡಲಾಗ್ತಾ ಇದೆ. ಚರ್ಮದ ಶೂಗಳ ಬೆಲೆಯಲ್ಲಿ ಏರಿಕೆ ಆಗ್ಲಿಕ್ಕಿದೆ. ಬಟ್ಟೆ ಮತ್ತು ಸೆಣಬು ಉತ್ಪನ್ನಗಳು ಕೂಡ ಆಗ್ಲಿಕ್ಕಿದ್ದಾವೆ. ಸಮುದ್ರ ಉತ್ಪನ್ನಗಳ ಬೆಲೆ ಇನ್ನಷ್ಟು ಇಳಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೊಸ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಪ್ರಮುಖ ಘೋಷಣೆಯನ್ನು ಮಾಡಿದ್ದಾರೆ. ಆದಾಯ ತೆರಿಗೆ ನಮೂನೆಯನ್ನ ಸರಳೀಕರಿಸಲಾಗುವುದು ಅಂತ ಹೇಳಿ ಅವರು ಹೇಳಿದ್ದಾರೆ. ಈ ಒಂದು ಬಜೆಟ್ನಲ್ಲಿ ಏಪ್ರಿಲ್ 1, 2026ರಿಂದಲೇ ಜಾರಿಗೆ ಬರಲಿಕ್ಕಿದೆ. ವಿದೇಶಿ ಪ್ರಯಾಣದ ಮೇಲಿನ ತೆರಿಗೆಗಳನ್ನು ಕೂಡ ಕಡಿಮೆ ಮಾಡಲಾಗ್ತಾ ಇದೆ. ಮತ್ತೆ ದೇಶದಲ್ಲಿ 3 ಹೊಸ ಆಯುರ್ವೇದ ಏಮ್ಸ್ಗಳನ್ನು ತೆರೆಯಲಾಗುತ್ತೆ.